ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಕೃತಿಕಾಸ್ ಲೈಫ್ ಸ್ಟೈಲ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ವಿಡಿಯೋ ನೋಡೋಣ. ಇವತ್ತಿನ ವಿಡಿಯೋ ಬಂದು ನಮ್ಮೂರ ಜಾತ್ರೆ, ಉಸ್ಕೂರು ಜಾತ್ರೆ, ದ ಫೇಮಸ್ ಜಾತ್ರೆ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಇದು ಬಂದು ಉಸ್ಕೂರು ಸುತ್ತಮುತ್ತ ಇರೋ ಊರುಗಳಿಗೆಲ್ಲನೂ ಆವಾಗಲೇ ಊರಬ್ಬ. ಇದು ನಾನು ಯಾವಾಗೂ 1-2 ದಿನ ಮುಂಚೆಗೆ ಹೋಗಿರ್ತಾ ಇದ್ದೆ. ಆದರೆ ಈ 1-2-3 ವರ್ಷದಿಂದ ನಾನು ಮುಂಚೆಗೆ ಹೋಗೋಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ಮಕ್ಕಳಿಗೆ ಎಕ್ಸಾಮ್ ಇರುತ್ತೆ ಅದೇ ಟೈಮಲ್ಲಿ. ಹಂಗಿದ್ರೂ ಶುಕ್ರವಾರ ಆದರೂ ಹೋಗಿರ್ತಾ ಇದ್ದೆ. ಆದರೆ ಈ ವರ್ಷ ಮಾತ್ರ ಶನಿವಾರನೇ ಎಕ್ಸಾಮ್ ಇತ್ತು. ಶನಿವಾರ ಎಕ್ಸಾಮ್ ಮುಗಿಸ್ಕೊಂಡು ನಾವು ಊರಿಗೆ ಹೋಗಿದ್ದು. ಆದರೂ ಅಲ್ಲಿಗೂ ಅಂದ್ಕೊಂಡೆ ನಾನು ಭಾನುವಾರ ಬೆಳಗ್ಗೆ ಹೋಗಿ ಮಧ್ಯಾಹ್ನ ಹಂಗೆ ಬಂದುಬಿಡೋಣ ಅಂತ ಹೇಳ್ಬಿಟ್ಟು. ಆದರೆ ಯಾಕೋ ಇರೋಕ್ಕೆ ಆಗಿಲ್ಲ. ಅಯ್ಯೋ ಹಬ್ಬ ಮಿಸ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಮಕ್ಕಳು ಹೇಳಿದ್ರು, ಅಮ್ಮ ಇಲ್ಲ ಹೋಗೋಣ ನಾವು ಓದ್ಕೋತೀವಿ ಅಂತ ಅವ್ರು ಹೇಳಿದ್ದಕ್ಕೆ ನಾನು ಶನಿವಾರ ಹೋಗಿದ್ದು. ಶನಿವಾರ ನಮ್ಮ ಮನೆಯವರೇ ಒಂದು 3 ಗಂಟೆಗೆ ಕರ್ಕೊಂಡು ಹೋಗಿಬಿಟ್ರು. ಬಿಟ್ಬಿಟ್ಟು ಬಂದುಬಿಟ್ರು ನಮ್ಮನ್ನು. ಶನಿವಾರ ನಾವು ಹೋಗೋಷ್ಟರಲ್ಲಿ ಬಿಸಿ ಬಿಸಿಯಾಗಿ ಊಟ ಮಾಡಿಕ್ಕಿದ್ರು. ಎಲ್ಲ ತಿಂದುಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಒಂದು 5-5:30 ಉಸ್ಕೂರಿಗೆ ಹೋದ್ವಿ ನಾವು. ಅಷ್ಟರಲ್ಲಿ ಎಲ್ಲ ಒಂದು 5-6 ತೇರುಗಳು ಬಂದಿದ್ವು ಮತ್ತು ಇನ್ನೊಂದು 3 ತೇರುಗಳು ಬರ್ತಾಯಿದ್ವು. ಅದನ್ನೆಲ್ಲ ನೋಡಿಕೊಂಡು ಮಕ್ಕಳಿಗೇನು ಆಟ ಆಡ್ಸೋಕ್ಕಾಗಿಲ್ಲ. ಫಸ್ಟ್ ಜಾತ್ರೆಗೆ ಹೋದರೆ ಅವರು ಆಟ ಆಡಿಸೋಕ್ಕೆ ಕೇಳೋದು. ಆದರೆ ಅವತ್ತು ಶನಿವಾರ ತೇರುಗಳು ಬರೋದ್ರಿಂದ ಉಸ್ಕೂರಲ್ಲಿ ಕರೆಂಟ್ ಕಟ್ ಮಾಡಿದರು. ಎಲ್ಲೂ ಓಡಾಡೋಕ್ಕಾಗ್ತಾ ಇದ್ದಿಲ್ಲ ಕತ್ತಲಲ್ಲಿ. ಸರಿ ಅಂತ ಹೇಳ್ಬಿಟ್ಟು ನೋಡೋಣ ನಾಳೆ ಬೇಗ ಬಂದರೆ ಆಡೋಣ ಅಂತ ಹೇಳ್ಬಿಟ್ಟು ಅವ್ರಿಗೇನು ತಿಂತಾರೋ ಅದನ್ನು ಕೊಡಿಸ್ಕೊಂಡು ಎಲ್ಲ ನೋಡಿಸ್ಕೊಂಡು ಕರ್ಕೊಂಡು ಬಂದ್ವಿ ಮನೆಗೆ. ತೇರುಗಳು ಬರೋ ದಿನ ಅಲ್ಲಿ ಕರೆಂಟು ತುಂಬ ಲೇಟಾಗಿ ಕೊಡ್ತಾರೆ. ಎಲ್ಲ ತೇರುಗಳು ಬಂದು ನಿಲ್ಲೋವರೆಗೂ ಕರೆಂಟು ಕಟ್ ಮಾಡಿಬಿಟ್ಟಿರ್ತಾರೆ. ಬಂದ್ಬಿಟ್ಟು ಎಲ್ಲ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ನಿದ್ದೆ ಮಾಡಿ ಬೆಳಗ್ಗೆ ಎದ್ದಿದ್ದೀವಿ. ಸಂಡೇ ಮಾರ್ನಿಂಗ್ ಇದು. ಯಾವಾಗಲೂ ನಾನು ಬಳೆ ನಮ್ಮಮ್ಮ ಜಾತ್ರೆಯಲ್ಲಿ ತೊಡಿಸ್ತಾಯಿದ್ರು. ಒಂದು 8-9 ಗಂಟೆ ಹಿಂಗೆ ನೈಟಲ್ಲಿ ಹೋಗ್ತಾಯಿದ್ವಿ ಜಾತ್ರೆಗೆ ನಾವು. ಮಧ್ಯಾಹ್ನ ಹೊತ್ತು ಬಿಸಿಲು ಸುತ್ತಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಆದರೆ ಈ ಸರಿ ನಾನು ಜಾತ್ರೆ ಎಲ್ಲ ನೋಡೋಕ್ಕೆ ಹೋಗಲ್ಲ, ಬೇಗ ಹೋಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಮನೆಗೆ ಬಳೆಯವರು ಊರಿಗೆಲ್ಲ ಬರ್ತಾ ಇರ್ತಾರಲ್ವ, ಮನೆಗೆ ಕರೆಸಿದ್ರು. ತೊಡಿಸ್ಕೊ ಅಂತ ಹೇಳ್ಬಿಟ್ಟು. ಆಮೇಲೆ ಎಲ್ಲರೂ ತೋಡಿಸ್ಕೊಂಡ್ವಿ. ಫಸ್ಟ್ ನಾನೇ ತೋಡಿಸ್ಕೊಂಡಿದ್ದು. ಇದು ಬಂದು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ್ದು ಇಡ್ಲಿ ಮತ್ತು ಚಟ್ನಿ. ತುಂಬ ಇಡ್ಲಿ ಮಾಡಿದರು. ಎಲ್ಲ ಬ್ರೇಕ್ಫಾಸ್ಟ್ ಮಾಡಿ ನಾನ್ ವೆಜ್ಜಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಇದು ಮೊದಲನೇ ಬ್ಯಾಚು ಒಗ್ಗರಣೆ ಮಾಡಿಕೊಂಡು ರುಬ್ಕೊಳ್ಳೋಕ್ಕಂತ ಹೇಳ್ಬಿಟ್ಟು. ಇವಾಗೆಲ್ಲ ಪ್ರಿಪೇರ್ ಮಾಡಿದ್ದಾಯಿತು. ನೆಂಟರುಗಳೆಲ್ಲ ಬಂದು ಸ್ವಲ್ಪ ಆಲ್ಮೋಸ್ಟ್ ತಿಂದ್ಬಿಟ್ಟು ಹೋದರು. ಇನ್ನೂ ಸ್ವಲ್ಪ ಇದೆ. ರಾತ್ರಿ ಅಷ್ಟರಲ್ಲಿ ಖಾಲಿ ಆಗುತ್ತೆ ಇದೂ. ಆ್ಯಸ್ ಯೂಶ್ವಲ್ ಮಟನ್ ಸಾಂಬಾರು ಮತ್ತು ಚಿಕನ್ ಗ್ರೇವಿ, ಮುದ್ದೆ, ಅನ್ನ, ಕಬಾಬು ಮತ್ತು ಮಕ್ಕಳಿಗಂತ ಬಿರಿಯಾನಿ ಸ್ವಲ್ಪ ಮಾಡಿದ್ವಿ. ಬಿರಿಯಾನಿ ಯಾರು ಬರೋರು ತಿನ್ನಲ್ಲ ಅಂತ ಹೇಳ್ಬಿಟ್ಟು ನಾನು ಫಸ್ಟಿಗೆ ವೀಡಿಯೋ ಮಾಡ್ಕೊಳ್ದಿರ ಎಲ್ಲ ಊಟ ಮಾಡ್ಕೊಂಡು ಆದಮೇಲೆ ಹೋಗಿ ವೀಡಿಯೋ ಮಾಡಿಕೊಂಡೆ. ಆಮೇಲೆ ನಮ್ಮ ಮನೆಯವ್ರು ಬಂದರು. ಊಟ ಎಲ್ಲ ಮಾಡಿಕೊಂಡು ಊರಿಗೆ ಹೋಗೋಣ ಅಂತ ರೆಡಿ ಆಗ್ತಾಯಿದ್ರೆ ಮಕ್ಕಳ ಮುಖ ಸಪ್ಪಗಿಟ್ಕೊಂಡಿದ್ರು. ಜಾತ್ರೆ ಏನು ನೋಡಿಲ್ಲ ಅಂತ ಹೇಳ್ಬಿಟ್ಟು. ಸರಿ ಅಂತ ಹೇಳಿ ನಮ್ಮ ಮನೆಯವರು ಮಕ್ಕಳಿಗೋಸ್ಕರ ಜಾತ್ರೆಗೆ ಕರ್ಕೊಂಡು ಹೋದರು. ನನ್ನ ಮಗಳು ಹೇಳ್ತಾಯಿದ್ಲು, ಅಮ್ಮ ನನಗೆ ಬುದ್ಧಿ ಬಂದಮೇಲೆ ಪಪ್ಪ ಜೊತೆಲಿದೆ ಫಸ್ಟ್ ಟೈಮ್ ಅಮ್ಮ ನಾನು ಜಾತ್ರೆಗೆ ಬಂದಿರೋದು, ನನಗೆ ತುಂಬ ಖುಷಿ ಆಗ್ತಾಯಿದೆ ಅಂತ ಹೇಳ್ತಾಯಿದ್ಲು. ಇದು ಬಂದು ಸಿಡಿರಪ್ಪನ ಸಿಡಿ ಮರದಲ್ಲಿ ಸಿಡಿ ಆಡಿಸ್ತಾ ಇರೋದು ಅಂತ ಹೇಳ್ತಾರೆ ಇದನ್ನು. ನಾನು ಫಸ್ಟ್ ಟೈಮ್ ಇದನ್ನು ನೋಡಿದ್ದು. ನಮ್ಮ ಅಜ್ಜಿ ಹೇಳ್ತಾ ಇರ್ತಾರೆ ಯಾವಾಗೂ. ಭಾನುವಾರ ಮಕ್ಕಳನ್ನ ಎತ್ಕೊಂಡು ಬರೋರೆಲ್ಲ ಆಲ್ಮೋಸ್ಟ್ ಇದಕ್ಕೆ ಸಿಡಿ ಮರದ ಮೇಲೆ ಕುಳ್ಳಿರ್ಸೋಕ್ಕೆ ಅಂತಲೇ ಮಕ್ಕಳನ್ನ ಎತ್ಕೊಬರ್ತಾರೆ. ತುಂಬ ಒಳ್ಳೆಯದಾಗುತ್ತೆ ಇದು. ಮಕ್ಕಳನ್ನ ಅದ್ರ ಮರದ ಮೇಲೆ ಕುಳ್ಳಿರಿಸಿ ದೇವರ ಆಶೀರ್ವಾದ ಪಡ್ಕೊಳ್ಳೋದು.
ನಾವು ಬಂದಿದ್ದ ಟೈಮಲ್ಲಿ ಸಿಡಿ ಆಡಿಸ್ತಾಯಿದ್ರು, ಮಕ್ಕಳಿಗೆ ಇದು ನೋಡೋದಕ್ಕೆ ತೋರಿಸ್ತಾ ಇದ್ವಿ ನಾವು ಮಕ್ಕಳಿಗೆ ನೋಡಿ ಅಂತ. ಮತ್ತೆ ನೋಡೋಕ್ಕೆ ಆ ಟೈಮ್ಗೆ ನೋಡೋಕ್ಕೆ ಬರೋಕ್ಕಾಗೋದಿಲ್ವಲ್ಲ, ಹಂಗಾಗಿ ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಜನ ಸೇರಿದ್ದಾರೆ ಅಂತ. ಇದನ್ನೆಲ್ಲ ನೋಡಿಕೊಂಡು ತೇರುಗಳು ನೋಡೋಣ ಅಂತ ಹೇಳ್ಬಿಟ್ಟು ತೇರುಗಳ ಹತ್ರ ಹೋದ್ವಿ. ಮತ್ತು ಹೋಗೋ ದಾರಿಯಲ್ಲಿ ಆಟ ಸಾಮಾನು ಎಲ್ಲ ಇತ್ತು. ಆ ಜಾತ್ರೆಯಲ್ಲಿ ಸಿಗೋ ಆಟ ಸಾಮಾನುಗಳೆಲ್ಲ ಚಿಕ್ಕ ಮಕ್ಕಳೆಲ್ಲ ಆಡ್ತಾಯಿದ್ರು. ಇವಾಗೆಲ್ಲ ದೊಡ್ಡವರಾಗಿದ್ದಾರಲ್ವ, ಅದನ್ನೆಲ್ಲ ಕೇಳೋಕ್ಕೆ ಹೋಗೋದಿಲ್ಲ. ಆದರೆ ಕಿಚನ್ ಸೆಟ್ ಮಾತ್ರ ನನ್ನ ಮಗಳಿಗೆ ಯಾವ್ದು ತಕ್ಕೊಟ್ರು ಬೇಡ ಅಂತ ಹೇಳಲ್ಲ. ಆದರೆ ಫಸ್ಟ್ ಇದೆ ಅವಳ ಹತ್ರ, ಹಂಗಾಗಿ ನಾನು ಏನು ಬೇಡ ನಡಿಯಮ್ಮ ಅಂತ ಹೇಳಿದೆ. ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.